ದೊಡ್ಡಣ್ಣ ಗುರುಪ್ರಸಾದ್ನ ನೋಡು, ತಾಳೆ ಮರದ ಹಾಕಿ ಬೆಳೆದು ನಿಂತಿದ್ದಾನೆ. ಆದ್ರೂ ನಿಮ್ಮಪ್ಪಂಗೆ ಈ ಬುದ್ಧಿ. ನಾನು ಯಾವತ್ತಾದ್ರೂ ಇವ್ರ ಜೊತೆ ಹೊರಗೆ ಹೋಗೋದನ್ನ ನೋಡಿದ್ಯಾ? ಅಸಹ್ಯ ಆಗುತ್ತೆ ಅಮ್ಮಿ. ಚೆನ್ನ ಇವ್ರನ್ನ ನೋಡಿದ್ರೆ ನಗ್ತಾರೆ. ನಾಯಿ ಬಾಲಕ್ ದಬ್ಬೆ ಕಟ್ಟಿದ್ರೆ ಸರ್ತ ಆಗುತ್ತೇನೆ. ಹಾಗೆ ನಿನ್ನಪ್ಪ ವಯಸ್ಸು 62 ಆಯ್ತು, ಇನ್ನು ನಡುಬಾಗಿಲ್ಲ ನೋಡು. ಅವ್ರ ತಲೆಯಲ್ಲಿ ತಾನಿನ್ನು 150 ವರ್ಷ ಬದುಕ್ತೀನಿ ಅಂತಾನೆ ಇದೆ. ಬಿಳಿ ಕೂದಲಿಗೆ ಕಪ್ಪು ಬಣ್ಣ ಹಾಕ್ತಾರೆ, ಚಿಕ್ಕ ಹುಡುಗರ ತರ ಕಾಣೋಕೆ ಹೋಗ್ತಾರೆ, ಹುಡುಗಿರ್ ಬೇಟೆ ಆಡ್ತಾರೆ. ಕಾಲೇಜ್ ಹುಡುಗರು ಹಾಕೋ ಶೂಸು, ಬಣ್ಣದ ಶರ್ಟು. ರುಕ್ಮಿಣಿ, ಒಂದಷ್ಟು ಬಟ್ಟೆಗೆ ಇಸ್ತ್ರಿ ಮಾಡಿ ಸೂಟ್ ಕೇಸಿ ತುಂಬು. ಎಲ್ಲಿ ಹೋಗ್ತಿದ್ದೀರಿ? ಮಾತಿದ್ರಿ ಎಲ್ಲಿಗೆ, ಯಾಕೆ, ಏನು, ಯಾವಾಗ, ಎಷ್ಟು, ಬರೀ ಅಡ್ವಾಯಿ. ಅಮ್ಮ ಈಗ ಏನ್ ಕೇಳಿದ್ಲು? ಎಲ್ಲಿ ಹೋಗ್ತಿದ್ದೀರಂತ ಕೇಳಿದ್ಲು ಅಷ್ಟೇ ತಾನೆ? ಏನ್ ತಪ್ಪು? ನೀನು ಒಗ್ಗರಣೆ ಬೇರೆ, ಅವಳು ಸಾಸಿವೆ, ನೀನ್ ಕರಿಬೇವಿನ ಸೊಪ್ಪು. ರುಕ್ಮಿಣಿ, ಅಡ್ಡಬಾಯಿ ಹಾಕಿ ಏನು ಎತ್ತ ಅಂತ ಕೇಳಿದೆ, ಹೇಳ್ದಷ್ಟು ಮಾಡು, ಜಾಸ್ತಿ ಮಾತಾಡ್ಬೇಡ. ಅಸಹ್ಯ ಆಗುತ್ತೆ. ಗಂಡ ಅಂತ ಅಸಹ್ಯ ಆಗೋದಕ್ಕೆ ಶುರು ಆಯ್ತಲ್ಲ? ಗಂಡ ಅಂದ್ರೆ ಅಲ್ಲ, ಅವನ ಕೊಳಕು ತೆವಲು ಕಂಡ್ರೆ ಮನ್ಸು ಮೈಲಿಗೆ ಆಗುತ್ತೆ. ಬರ್ತಾ ಬರ್ತಾ ಜಾಸ್ತಿ ಆಯ್ತು ರುಕ್ಮಿಣಿ. ಜಾಸ್ತಿ ಆಗಿದ್ದು ನಿಮ್ ದರಿದ್ರ ತೆವಲು. ಅತಿಯಾಗಿ ಮಾತಾಡ್ಬೇಡ ನೀನು. ನಾನಿಷ್ಟು ಇದ್ದಿದ್ದಕ್ಕೆ ಈ ಕಾಡ್ ಮಲ್ಗೆ ಕಾಫಿ ಎಸ್ಟೇಟು ಇನ್ನು ಉಳ್ಕೊಂಡಿರೋದು. ಇಲ್ದಿದ್ರೆ ಅವಳಿಗೆ ಇವಳಿಗೆ ಅಂತ ವರ್ಷ ವರ್ಷ ಅಷ್ಟಿಷ್ಟು ಇಷ್ಟಿಷ್ಟು ಬರ್ಕೊಟ್ಟು ನಾನು ನನ್ನ ಮಕ್ಕಳು ನಿಮ್ ಸಖೀರ ತೋಟದಲ್ಲಿ ಕೂಲಿ ಮಾಡಿ ಬಿದ್ದಿರ್ಬೇಕಾಗಿತ್ತು. ಸೂರ್ಯ ಮುಳಿದ್ರೆ ಸಾಕು, ಮಗಳನ್ನ ಪಕ್ಕದಲ್ಲಿ ಕೂಡಿಸ್ಕೊಂಡು ತಲೆ ತಿಕ್ಕಿ ಅಪ್ಪನ ವಿರುದ್ಧ ಎತ್ ಕಟ್ಟೋದು. ಪರ್ಮ ಗಣ ತಗೋಬಾ, ಇವತ್ತು ಇಲ್ಲ ಇವಳು ಬಾಯಿ ಮುಚ್ಚಿಸ್ಬಿಡ್ತೇನೆ. ತಗೋಬಾರ ಅಪ್ಪ. ನೀನೇ ಕಣ ಮಗ ಅಂದ್ರೆ. ಬಾರೋ ಮಗನೇ, ನನ್ನ ಬಟ್ಟೆಗೆ ನೀನೇ ಇಸ್ತ್ರಿ ಮಾಡು. ಅಮ್ಮ, ಅಪ್ಪ, ಇಸ್ತ್ರಿ. ಹುಟ್ಟಿ ಬಂದೆ ಎಲ್ಲವ್ವನಾಗಿ, ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ಜಮಾದಗ್ನಿಗೆ. ಹುಟ್ಟಿ ಬಂದೆ ಎಲ್ಲವ್ವನಾಗಿ, ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ಜಮಾದಗ್ನಿಗೆ. ಹುಟ್ಟಿ ಬಂದೆ ಎಲ್ಲವ್ವನಾಗಿ, ನನ್ನ ಮದುವೆಯ ಮಾಡಿ. ಇರೋ ವಿಷಯ ಕಲ್ಪಿಗೆ ತಿಳಿಸ್ಬೇಕು. ಏನು? ಅದೇ ಅವಳನ್ನ ದೇವ್ರಿಗೆ ಬಿಡೋದು. ನಮ್ಮ ಪಂಗಡದಲ್ಲಿ ಹುಟ್ಟಿದ ಮೇಲೆ ಅವಳಿಗೆ ಗೊತ್ತಿರುತ್ತಲ್ವೋ? ಕಲ್ಪಿಗೆ ಗೊತ್ತಿಲ್ಲ. ಆ ಮುಂಜಿ ಅವಳ ತಲೆಯಲ್ಲಿ ಮದುವೆ, ಗಂಡ, ಸಂಸಾರ ಅಂತ ಏನೇನೋ ತುಂಬಿಸಿಟ್ಟಿದ್ದಾಳೆ. ದೇವ್ರಿಗೆ ಬಿಡೋದು, ಹರಾಜು, ಮೊದಲ ರಾತ್ರಿ ಇವೆಲ್ಲ ಏನು ಗೊತ್ತೇ ಇಲ್ಲ. ದಡ್ಡಿ, ಯಾರಾದರೂ ಮೀನಿಗೆ ಈಜೋದು ಕಲಿಸ್ತಾರ? ಅಕ್ಕಿಗೆ ಆರೋದು ಕಲಿಸ್ತಾರ? ಒಂದ್ ನೋಡಿ ಅವೇ ಕಲ್ತ್ಕೋತಾವೆ. ನಿನ್ನ ಮಗಳು ಕೂಡ ಹಾಗೇನೆ. ಹಾಗಲ್ಲ ರೀ, ನಾವು ದೇವದಾಸಿಗಳು. ಇದು ದೇವರೇ ಮಾಡಿರೋ ಪದ್ಧತಿ ಅಂತ ಅವಳಿಗೆ ಗೊತ್ತಾಗದ್ ಬೇಡವಾ? ನಾಳೆ ಗಲಾಟೆ ಆದ್ರೆ ಸರ್ಕಾರದವರು ನಮ್ಮ ಹೊಟ್ಟೆ ಮೇಲೆ ಕಲ್ಲಾಕ ಕಾಯ್ತಾನೆ ಇದ್ದಾರೆ. ಕುಲ್ಲಾಗಬಾರ್ದಂತಿದು. ಇದು ನಮ್ಮನೆ ವಿಷಯ. ಕಲ್ಪಿ ನಮ್ಮ ಮಗಳು, ಅವ್ರಿಗೇನಂತೆ?
ನನಗೂ ಎಲ್ಲರೂ ಹೇಳಿದ್ರು, ನಾನು ಯಾವನಿಗೂ ಎದುರೋನಲ್ಲ. ಎಲ್ಲರ ಎದುರಿಗೆ ಕಲ್ಪನ ಗೆದ್ದೆ ಪೂಜೆ ಮಾಡಿಸ್ತೀನಿ, ದೇವ್ರಿಗೆ ಬಿಡ್ತೀನಿ. ಯಾವನ್ ಏನ್ ಮಾಡ್ತಾನ ಮಾಡ್ಲಿ, ನೋಡೇ ಬಿಡ್ತೀನಿ. ಸಡಪ್ತೀನಿ ಕುಡಿದ್ ಸಾಯಿ. ಕ್ವಾರ್ಟರ್ ಕುಡಿದ್ ನನ್ ಮುಂದೆ ಪೌರುಷ ತೋರಿಸ್ಬೇಡ. ಇರೋ ವಿಷಯ ಕಲ್ಪಿಗೆ ಹೇಳ್ಬಿಡೋಣ. ಇದು ನಮ್ಮೂರ್ ಪದ್ಧತಿ, ನಾವು ದೇವ್ರ ಮಕ್ಕಳು, ಹರಕೆ ಸಲ್ಲಿಸ್ಬೇಕಾಗಿರೋದು ನಮ್ ಸಂಪ್ರದಾಯ ಅಂತ. ಕಲ್ಪಿ ತಲೆಯಲ್ಲಿ ಇವೆಲ್ಲ ಏನೂ ಇಲ್ಲ. ಶುಕ್ರವಾರ ಹತ್ರ ಬರ್ತಿದ್ದ ಹಾಗೆ ನನಗೆ ಹೆದರಿಕೆ ಶುರುವಾಗಿದೆ. ಕಲ್ಪಿಗೆ ನಿಧಾನವಾಗಿ ಹೇಳ್ತೀರಾ? ಏಯ್ ಹೇಳಿದಿನ ಎಷ್ಟತಿ ಹೇಳ್ತೀಯ? ಒಳ್ಳೆ ಜೋಗ್ತೀಯ ಯಾರು ಹೇಳ್ದಂಗೆ. ಮಂಜುನ್ ದೇವ್ರಿಗೆ ಬಿಟ್ಟಾಗ ನಾವು ಈ ಮಾತುಗಳನ್ನ ಹೇಳಿದ್ವಾ? ಹಾಗೆ ಅಡ್ಜಸ್ಟ್ ಆಗಿರ್ಲಿಲ್ವಾ? ಇದು ಕೂಡ ಹಾಗೇನೆ, ಎಲ್ಲ ಅಡ್ಜಸ್ಟ್ ಆಗುತ್ತೆ ಅಲ್ವೇ? ಬೇರೆ ಜೊತೆಲಿ ಮದುವೆ ಮಾಡ್ತಾರಲ್ವಾ, ಗೊತ್ತಿರುತ್ತಾ ಗಂಡ ಎಂತವನು ಅಂತ? ಇಲ್ಲೂ ಹಾಗೇನೆ ನೋಡು. ಕಲ್ಪನನಿಗೆ ಈಗಲೇ ಏನೂ ಗೊತ್ತಾಗೋದು ಬೇಡ. ಇದು ಮಾಡ್ಲೇಬೇಕಾದ ಪದ್ಧತಿ ಅಂತ ಅವಳಿಗೆ ಹೇಳು. ದೇವ್ರ ಮಾತಿಗೆ ತಪ್ಪಿದ್ರೆ ಊರಿಗೆ ಬೆಂಕಿ ಬೀಳುತ್ತೆ ಅಂತ ಹೇಳು. ಅವಳು ಕೇಳೋ ಪ್ರಶ್ನೆನೇ ಹೆದರಿಕೆ ಹುಟ್ಟಿಸುತ್ತೆ. ಹಾಗೆ ಹೇಳಿ. ಬೇರೆ ಜಾತಿನಲ್ಲಿ ತಾಯಂದ್ರು ಮಕ್ಕಳನ್ನ ಮದುವೆ ಒಪ್ಪಿಸ್ತಾರಂತೆ. ನಮ್ಮ ಜಾತಿಲಿ ತಾಯಂದ್ರಿಗೆ ಬೇರೆ ಏನ್ ಕೆಲಸ? ಒಪ್ಸೋಣ ಗೆಜೆ ಪೂಜೆಗೆ. ಅಪ್ಪ, ನಿನ್ನ ಆರೋಗ್ಯದ ಗುಟ್ಟೇನು ಅಂದ್ರೆ ಯಶಸ್ಸು. ಅಮ್ಮ ಹೇಳ್ತಿರ್ತಾಳೆ, ನಿನ್ಗೆ 62 ಆದ್ರೂ ನಡುಬಾಗಿಲ್ಲ, ಅದೇ ಈ ಮನೆ ದೌರ್ಭಾಗ್ಯ ಅಂತ. ಹೌದಾ? ಪ್ರತಿ ವರ್ಷ ಕಾರ ಹುಣ್ಣಿಮೆ ಬಂದಾಗ ನಿನ್ ವಯಸ್ಸು 62 ಇದ್ದಿದ್ದು 26 ಆಗುತ್ತಂತೆ. ಹೌದಾ? ಅಪ್ಪ, ಈ ಮನೆಗೆ ಹೆಣ್ಮಕ್ಳು ಶಾಪ ಇದೆ ಅಂತೆ. ಯಾಕಪ್ಪ? ಅಮ್ಮ ಯಾವಾಗ್ಲೂ ಕಣ್ಣೀರು ಹಾಕ್ತಿರೋದು ಅದಕ್ಕೆ ಅಂತೆ. ಹೌದಾ? ಮೊದ್ಲು ಅಂಡಲ್ಲಿ ನೀರು ಬಿಸಿ ಆಗಿದೆ ನೋಡು. ಅಡ್ಡಲ್ಲಿ ನೀರು ಬಿಸಿ ಆಗಿದೆ ನೋಡು. ಮೊದ್ಲೋಗಿ ನೋಡು. ನೋಡು. ಈ ಕಥೆನ ನಿನಗೆ ಕೈ ಕೊಡ್ತೀನಿ. ನಿನಗೆ ಈ ಕತೆ ಎಲ್ಲ ಹೇಳ್ಕೊಟ್ಲಲ್ಲ, ಅವಳ ತಲೆಗೆ ಒಂದು ಸೊಡಿ. ಅಪ್ಪ, ಅಮ್ಮ ಹೇಳ್ತಿದ್ಲು, ಅಮ್ಮ ಬಿಟ್ಟಿದ್ದಿದ್ರೆ ಕಾರ್ಮಲ್ಗೆ ಎಸ್ಟೇಟ್ನ ಸಖಿಯರಿಗೆಲ್ಲ ಬರ್ಕೊಡ್ತಿದ್ದೆ ಅಂತ. ಹೌದಾ? ಸಖಿಯರು ಅಂದ್ರೆ ಸಂಬಂಧಿಕರ. ನೋಡ ಇಲ್ಲ, ನಾನು ಸಖಿಯರ್ನ ಕರ್ಕೊಂಬಂದ್ರೆ ಅವರಿಗೂ ಕೊಡ್ತೀಯಾ? ಅಮ್ಮಂಗೆ ಬೈಬೇಡ ಅಂತ ಹೇಳ್ತೀನಿ. ಅಪ್ಪ, ನೀನು ಈ ರೀತಿ ಎಲ್ಲ ಸರ್ಕಸ್ ಮಾಡೋದು ಹೆಣ್ಮಕ್ಳನ್ನ ಕೆಡ್ಸಕ್ಕಂತೆ. ಹೌದಾ? ಛೀ, ನಾಚಿಕೆ.
ಶುಕ್ರವಾರ ಮಧ್ಯರಾತ್ರಿ ನಾನು ಎಷ್ಟೊತ್ತಿಗಾದರೂ ಬರಬಹುದು. ಗೆಸ್ಟ್ ಹೌಸ್ ಪೂರ್ತಿ ಹೂಮಾಲೆ ಕಟ್ಟಿರಬೇಕು. ಬೆಡ್ರೂಮ್ ತುಂಬ ಬರೀ ಹೂವ ಹೂವ. ಮನೆ ಯಜಮಾನತಿ ಕೇಳಿದ್ರೆ ಸುಮ್ಮನಿದ್ದು ಬಿಡಬೇಕು. ಶುಕ್ರವಾರ ರಾತ್ರಿ ನಾನು ಬರೋವರೆಗೂ ನೀವಿಬ್ಬರು ಕಾಯ್ತಿರ್ಬೇಕು. ತೋಟದ ಮನೆಯೊಳಗಿನ ಮಾತು ತೋಟದ ಮನೆಯೊಳಗೆ ಮಾತ್ರ ಇರಬೇಕು. ಅದೇನಾದರೂ ಆಚೆ ಬಂದರೆ ನೀವಿಬ್ರು ಗುರಿ ಆಗ್ತೀರಾ. ನನಗೂ ಸ್ವಲ್ಪ ಎಲೆ ಅಡಿಕೆ ಕೊಡ್ತೀರಾ? ಎಲೆ ಅಡಿಕೆ ಬೇಕಾದರೂ ಹಾಕೋ, ಹೊಗೆ ಸೊಪ್ಪು ಕೊಡ್ತೀನಿ ಅದು ಹಾಕೋ, ಬೇಕಾದ್ರೆ ಮದ್ದು ಕೊಡ್ತೀನಿ ತಗೋ. ಮದುವೆ ಮುಗಿಸ್ಕೊಂಡು ಸುಮ್ಮನೆ ಹೋಗ್ತಿರ್ಬೇಕು. ಏನಾದರೂ ಪಾಪ ಪುಣ್ಯ ಮುಕ್ತಿ ಅಂತ ಮಾತಾಡಿದ್ರೆ ನಮ್ಮೂರಿನ ಜನ ನಿನ್ನ ತಲೆನ ಎಳ್ನೀರು ಮಾಡಿಬಿಡ್ತಾರೆ. ಖಾರ ಆಗ್ಬೋದು ಅಂತ ಸುಣ್ಣ ಸ್ವಲ್ಪ ಕಡಿಮೆ ಹಾಕಿದ್ದೀನಿ. ಹೆಂಗಿದ್ದೀರಿ? ಯಮ್ನವ್ವ, ಅದೇನ್ ಪುಣ್ಯ ಮಾಡಿದ್ದೆ ತಾಯಿ, ನಿಮಗೆ ಲಾಟ್ರಿ ಹೊಡೆದಾಗ್ಬಿಡ್ತು ನೋಡ್ರಿ. ಲಾಟ್ರಿ ನಿಲ್ಲಿಸಿ 2 ವರ್ಷ ಆಯ್ತಲ್ವಾ ಸರ್ಕಾರ? ನಿನಗೆ ಅದೇ ಧ್ಯಾನ. ಲಾಟ್ರಿ ಅಂದ್ರೆ ಅದಲ್ಲ. ಲಕ್ಷ್ಮಿ ಲಕ್ಷ್ಮಿ ನಾಗು, ನಿಮ್ಮನೆ ಲಕ್ಷ್ಮಿ. ಆ ಲಕ್ಷ್ಮಿ ಲಾಟ್ರಿನ ನಿನ್ನ ಮಗಳು. ಯಾರು? ಅಂತಿಂತವನಲ್ಲವ, ಭಾರಿ ಕುಳ, ದೊಡ್ಡ ಗಂಟು, ದೊಡ್ಡ ಎಸ್ಟೇಟ್ ದಣಿಯರಿಗೆ ನಿನ್ನ ಮಗಳು. ಹರಾಜ್
ಬಾಮ್ಮ ಅರ್ಶಿನ ಹಚ್ತೀನಿ ಬಾಮ್ಮ